Hey guys, welcome back to Saga Stories. My gosh, Shubhodaya. India versus England. Alternate test match, Manchester's day 1. ಪೋಸ್ಟ್ ಡಿ ಅನಾಲಿಸ್ಗೆ ಸ್ವಾಗತ ಮಗ. ಡೇ 1 ಏನಾಯಿತು, 2 ಸೆಷನ್ ನಮ್ಮ ಇಂಡಿಯಾ ಡಾಮಿನೇಟ್ ಮಾಡಿದ್ದು. ಒಂದು ಸೆಷನ್ ಅವ್ರ ಕಡೆ ಹೋಯ್ತು ಅನ್ನೋ 2 ಸೆಷನ್ ನಮ್ಮ ಕಡೆ ಬಂದಿದೆ ಮಗ. ಅದು ಏನು ಗುರು ಇವ್ರದ್ದು ಟಾಸು. 3ಕ್ಕೆ 3 ಮ್ಯಾಚಲ್ಲಿ, ಸಾರಿ 4ಕ್ಕೆ 4 ಮ್ಯಾಚಲ್ಲೂ ಎಲ್ಲ ಅವ್ರ ಕಡೆನೇ ಹೋಗಿದೆಯಲ್ಲ ಟಾಸು. ಟಾಸ್ ಕಂಟಿನ್ಯೂಸ್ ಆಗಿ ಸೋಲೋದೇ ಆಗೋಗ್ಬಿಟ್ಟಿದೆ ನಮ್ಮ ಇಂಡಿಯಾದು. ಬಟ್ ನಾನು ಅಂದ್ಕೊಂಡಿದ್ದೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊತಾರಂತೆ. ಯಾಕಂದರೆ ಮ್ಯಾಂಚೆಸ್ಟರಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡಿದವರು ಗೆದ್ದಿರೋಂಥ ಚಾನ್ಸಸ್ ಏನೇ ಜಾಸ್ತಿ. ಆಲ್ಮೋಸ್ಟ್ 36 ಮ್ಯಾಚ್ನ ಬ್ಯಾಟಿಂಗ್ ಫಸ್ಟ್ ಆಡಿದವ್ರು ಗೆದ್ದಿರೆ. ಬಟ್ ಆದರೂ ಇಲ್ಲ ಗುರು, ನಮ್ಮ ಸ್ಟ್ರೆಂತ್ ಜೊತೆಗೆ ನಾವು ಹೋಗ್ತೀವಿ ಅಂತ ಬೆನ್ ಸ್ಟೋಕ್ಸ್ ನಾವು ಬೌಲಿಂಗೇನ ಆಯ್ಕೆ ಮಾಡ್ಕೊತೀವಿ. ಎಲ್ಲ ಮ್ಯಾಚ್ ನಾವು ಬೌಲಿಂಗೇ ಮಾಡಿಬಿಟ್ಟು ನಾವು ಸ್ವಲ್ಪ ಚೆನ್ನಾಗಿ ಮೂಡಿಸ್ಕೊಂಡಿದ್ವಿ. ಬೌಲಿಂಗೇ ಮಾಡ್ಬಿಟ್ಟು ಈ ಮ್ಯಾಚ್ನ ಕೂಡ ಗೆಲ್ತೀವಿ ಅಂತ ಬೌಲಿಂಗ್ ಮಾಡ್ತಾ ಇದ್ದಂಗೆ ಈ ಕಡೆಯಿಂದ ಫಸ್ಟ್ ಇನ್ನಿಂಗ್ಸಲ್ಲಿ ನೋ ಲಾಸು ಮಸ್ತಾಗಿ ಆಡಿದ್ರು. 26 ಓವರ್ ಫಸ್ಟ್ ಇನ್ನಿಂಗ್ಸಲ್ಲಿ ಆಯಿತು, ಸಾರಿ ಫಸ್ಟ್ ಸೆಷನಲ್ಲಿ ಆಗಿದ್ದು. 26 ಓವರಲ್ಲಿ 78 ರನ್ ಉಳಿತೀವಿ, ನೋ ಲಾಸ್ ಇತ್ತು. ಮಸ್ತಾಗಿ ಆಡ್ರು ಯಶಸ್ವಿ ಜಾಯ್ಸ್ವಾಲ್ ಜೊತೆಗೆ KL ರಾಹುಲ್ ಅಂತೂ ಸಿಕ್ಕಾಪಟ್ಟೆ ಕಾಶಿಯಸ್ ಆಗಿ ಆಡ್ತಾ ಇದ್ರು. ಫಸ್ಟ್ ಸೆಷನ್ ಅಂತೂ ವಿಕೆಟೇ ಬಿದ್ದಿಲ್ಲ, ಎಲ್ಲೂ ಕೂಡ ಒಂದು ಚಾನ್ಸ್ ಕ್ರಿಯೇಟ್ ಆಯಿತು, ಒಂದು ಆಫ್ ಚಾನ್ಸ್ ಕ್ರಿಯೇಟ್ ಆಯಿತು ಅನ್ನೋ ಥರ ಇಲ್ಲ. ಸಖತ್ತಾಗಿ ಆಡಿದ್ರು ಇಬ್ಬರು ಪ್ಲೇಯರ್ಸ್ಗಳನ್ನು ಕೂಡ. ಸೊ ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ KL ರಾಹುಲ್ನ ಡಿಸ್ಮಿಸ್ ಮಾಡ್ತಾರೆ. ಕ್ರಿಸ್ ವೋಕ್ಸ್ ಬಂದ್ಬಿಟ್ಟು ಬ್ಯಾಕ್ ಫುಟಲ್ಲಿ ಒಂದು ಪಂಚ್ ಕೊಡೋದಕ್ಕೆ ಅಂತ ಹೋಗಿರ್ತಾರೆ, ನಿಧಾನಕ್ಕೆ ಸ್ವಲ್ಪ ಟ್ಯಾಪ್ ಮಾಡೋಣ ಅಂತ. ಸೊ ಅದೋಗುತ್ತೆ ಸೆಕೆಂಡ್ ಸ್ಲಿಪ್ಪಿಗೆ. ಸೊ KL ರಾಹುಲ್ ಸಿಕ್ಕಾಪಟ್ಟೆ ಕಾಶಿಯಸ್ ಆಗಿ ಆಡ್ತಾ ಇದ್ದವರು. ಸೊ ಅದನ್ನ ಒಂದು ಮಿಸ್ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಹಿಂದೆ ಆಡಕ್ಕೆ ಹೋಗ್ಬಿಟ್ಟು ಟಕ್ಕನಂಗೆ ಔಟ್ ಆಗ್ತಿದ್ದಂಗೆ ಯಶಸ್ವಿ ಜಾಯ್ಸ್ವಾಲ್ ಕೂಡ ಔಟ್ ಆಗಿದ್ದು. 50 ಬಂತು ಅಂದರೆ ಜಾಯ್ಸ್ವಾಲ್ ಬ್ಯಾಟಿಂದ ಒಂದು ಬಿಗ್ ಸ್ಕೋರ್ ಬರುತ್ತೆ, ಒಂದು 100 ಬರುತ್ತೆ ಅನ್ನೋದೇ ಎಕ್ಸ್ಪೆಕ್ಟೇಷನು. 50ಗೆ ಒಂಥರ ಸೆಟಲ್ ಆದರು ಈ ಮ್ಯಾಚಲ್ಲಿ. ಸ್ಪಿನ್ನಿಗೆ ಆಡೋದಕ್ಕೆ ಅಂತ ಹೋದ್ರು. ನಾನು ಫಸ್ಟ್ ಡೇ ಪೇಸ್ಗಳಿಗೆ ಮೆಜಾರಿಟಿ ವಿಕೆಟ್ಗಳು ಬೀಳ್ತವೆ ಅಂತ ಅನ್ಕೊಂಡು ಎಲ್ಲ ವಿಕೆಟು ಪೇಸರ್ಗೆ ಬೀಳ್ಬೋದು ಅಂತ ಸ್ಪಿನ್ನರು ಕೂಡ ಬಂದ್ಬಿಟ್ಟು ಇಲ್ಲಿ ವಿಕೆಟ್ನ ಇದ್ದು. ಸ್ಪಿನ್ ಏನು ಟರ್ನೇ ಇಲ್ಲ ಅಲ್ಲಿ, ಅಂಥ ವಿಕೆಟ್ಗಳನ್ನು ಕೂಡ ವಿಕೆಟ್ ಎತ್ತಿದ್ದಾರೆ ಅಂತಂದರೆ ಡ್ಯಾಸನ್ ಅವ್ರ ಚಮತ್ಕಾರನ ಮೆಚ್ಕೋಬೇಕು. ಏನಲ್ಲಿ ಸ್ಪಿನ್ನೇ ಆಗಲಿಲ್ಲ ಅಲ್ಲಿ ಬಾಲ್. ಇವ್ರು ಸ್ಪಿನ್ನಿಗೆ ಆಡಕ್ಕೆ ಹೋದ್ರು, ಅದು ಸ್ಪಿನ್ ಆಗಲಿಲ್ಲ, ಔಟ್ ಸೈಡ್ ಜೋಡ್ಕೊಂಡು ಹೋಯ್ತು ಅನಿಸ್ತೀನಿ. ಸ್ಲಿಪ್ಪಲ್ಲಿ ಕ್ಯಾಚ್ ಹಿಡ್ಕೊತಾ ಇದ್ದಂಗೆ ಈ ಕಡೆಯಿಂದ ಶುಭ್ಮನ್ ಗಿಲ್ ಬಂದ್ಬಿಟ್ಟು ಕ್ಲೂ ಲೆಸ್ಸು. ಎಂಥ ಬಾಲ್ಗುರು ಹಾಕಿದ್ದು, ಸ್ಟಾಕ್ಸ್ ಬಿಟ್ಟಿದ್ದು ಬಾಲು. ನಜ್ಜಿ ಶುಭ್ಮನ್ ಗಿಲ್ ಗೊತ್ತಾಗಲಿಲ್ಲ ಎಲ್ಲಿ ಬಂತು ಬಾಲು ಅಂತ. ಈಚೆ ಹೋಗುತ್ತೆ ಅಂತ ಅನ್ಕೊಂಡಂಥ ಬಾಲ್ ಒಳಗಡೆ ಬಂದ್ಬಿಟ್ಟು ಹೊಡೆದಿದ್ದ. ಅಲ್ಲಿ ಶಾರ್ಟೇ ಆಫರ್ ಮಾಡಿಲ್ಲ ಅಲ್ಲಿ. ಶುಭ್ಮನ್ ಗಿಲ್ ಬ್ಯಾಟ್ ಎತ್ಕೊಂಡು ಶಾಕ್ ಕೊಡ್ತಾವ್ರು ಮೇಲ್ಗಡೆ, ಹಿಂಗೆ ಹೊಡ್ಕೊಂಡು ಹೋಗ್ತಾ ಇದ್ದಂಗೆ ಈ ಕಡೆಯಿಂದ DRS ಬೇರೆ ಶಾರ್ಟ್ ಆಫರ್ ಮಾಡಿದ್ರೆ ಸಾಕಾಗಿತ್ತು ಗುರು. ಶುಭ್ಮನ್ ಗಿಲ್ ನಾಟ್ಔಟ್ ಆಗಿರೋರು, ಯಾಕಂದರೆ ಇಂಪ್ಯಾಕ್ಟ್ ಈಚೆಗಡೆನೇ ಇತ್ತು. ಶಾರ್ಟ್ ಆಫರ್ ಮಾಡದೇ ಇರೋ ಕಾರಣದಿಂದ ಜಸ್ಟ್ ವಿಕೆಟಿಗೆ ತಗಲಿದ್ರೆ ಸಾಕು, ಹೋಗಮ್ಮ ಶಿಷ್ಯ ಅಂತ ಕಳಿಸಿದ್ರು. 3 ವಿಕೆಟ್ ಕಳ್ಕೊಂಡ್ರೆ ನಾವು 76 ರನ್ ಬಂದಿದೆ, 71 ರನ್ ಬಂದಿದೆ ಸೆಕೆಂಡ್ ಸೆಷನಲ್ಲಿ. ಥರ್ಡ್ ಸೆಷನು ನಮ್ಮ ಕಡೆನೇ ಬಂತು ಅಂತ ಹೇಳಬೇಕು, 115 ರನ್ನು. ಇನ್ಫ್ಯಾಕ್ಟ್ ಥರ್ಡ್ ಸೆಷನು 31 ಓವರ್ ಬೌಲಿಂಗ್ ಮಾಡಿದರೆ, ಫಸ್ಟ್ ಸೆಷನು 26 ಓವರು, ಸೆಕೆಂಡ್ ಸೆಷನ್ 26 ಓವರು, ಥರ್ಡ್ ಸೆಷನ್ ಸ್ವಲ್ಪ ಜಾಸ್ತಿ ಓವರ್ ಮಾಡಿದರೆ. ಇನ್ನೂ ಆ್ಯಕ್ಚುಲಿ ಡೇ ಬಾಕಿ ಇತ್ತು, ಸ್ವಲ್ಪ ಬ್ಯಾಡ್ ಲೈಟ್ ಕಾರಣದಿಂದ ಆ ಡೇನ ಎಂಡ್ ಮಾಡಬೇಕಾಗಿ ಬಂತು. 115 ರನ್ನು, 1 ವಿಕೆಟ್ನ ಕಳ್ಕೊಂಡಿದ್ದು ಲಾಸ್ಟ್ ಸೆಷನಲ್ಲಿ. ರಿಷಬ್ ಪಂತ್ ಬೇರೆ ರಿಟೈರ್ಡ್ ಹೈಟ್ ಆಗಿಬಿಟ್ಟು ಹೋಗಿದ್ದಾರೆ. ಸಾಯಿ ಸುರೇಶ್ನವರ ವಿಕೆಟ್ನ ನಾವು ಕಳ್ಕೊಳ್ತೀವಿ. ಸಾಯಿ ಸುರೇಶ್ನ ಒಂದು 60+ ಹೊಡೆದು ಒಳ್ಳೆ ಟಚಲ್ಲಿ ಕಾಣಿಸ್ತಾ ಇರ್ತಾರೆ. ಬೆನ್ ಸ್ಟೋಕ್ಸ್ ಆಗ್ತಂಥ ಶಾರ್ಟ್ ಪಿಚ್ ಡಿಲಿವರಿಗೆ ಔಟ್ ಆಗಿದ್ದು, ಪುಲ್ ಮಾಡೋಕೆ ಹೋಗ್ಬಿಟ್ಟು ಫೈನ್ ಲೆಗ್ಗಿಗೆ ಕ್ಯಾಚ್ ಕೊಟ್ಬಿಟ್ಟು. ಸೊ ಅದೇನು ಔಟ್ ಆಗೋವಂಥ ಬಾಲೇನಲ್ಲ. ಸೊ ಇವರೇ ಒಂಥರ ಗುಂಡಿ ತೊಳ್ಕೊಂಡ್ರು ಅಂತ ಹೇಳಬೇಕು. ತಲೆ ಚಚ್ಕೊಂಡು ಹೋಗ್ಬಿಟ್ರು ಹಂಗೇನೆ ಸಾಯಿ ಸುರೇಶ್. ನಾವು ನಜ್ಜಿ ಸೆಂಚುರಿ ಹೊಡಿಬೇಕಾಗಿತ್ತು ಗುರು. ಕರುಣ್ ನಾಯರ್ನ ರಿಪ್ಲೇಸ್ಮೆಂಟ್ ಆಗಿ ಬಂದಿದ್ದೀನಿ ನೋಡಿ. ಆ್ಯಕ್ಚುಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ, ಒಂದು 60+ ಆರು ಹೊಡೆದಿದ್ದಾರೆ. ಕರುಣ್ ನಾಯರ್ ಇದಿತ್ತು, ಅವ್ರೇನು ಮಾಡೋರು ಗೊತ್ತಿಲ್ಲ. ಕರುಣ್ ನಾಯರ್ ಒಂಥರ ಸರಿಯಾಗಿ ಮಣ್ಮುಗಿಸಿದ್ರು ಅಂತ ಹೇಳ್ಬೇಕು. ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಟ್ಟರು ಶುಭ್ಮನ್ ಗಿಲ್. ಕರುಣ್ ನಾಯರ್ ಹಂಗೆ ಹಿಂಗೆ ಅಂತೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಡ್ರಾಪೇ ಮಾಡಿಬಿಡೋದ. ಪ್ರೆಸ್ ಕಾನ್ಫರೆನ್ಸಲ್ಲಿ ಕರುಣ್ ನಾಯರ್ ಹಂಗೆ ಹಿಂಗೆ ಅಂತ ಬಿಲ್ಡಪ್ ಕೊಡೋದು, ಆಮೇಲೆ ಬಂದ್ಬಿಟ್ಟು ಇಲ್ಲಿ ಡ್ರಾಪ್ ಮಾಡೋದು. ಬಟ್ ಡಿಸರ್ವಿಂಗ್ ಏನೇ, ಯಾಕಂದರೆ 3 ಮ್ಯಾಚ್ ಅವಕಾಶ ಕೊಟ್ಟಿದ್ದಾರೆ. ಇಲ್ಲಿ ಸಾಯಿ ಸುರೇಶ್ ನೋಡ್ರಿ ಈ ಥರ ಪರ್ಫಾರ್ಮ್ ಮಾಡ್ತಿದ್ದಾರೆ. ಫೇರ್ ಅನಫ್ ಅಂತ ಹೇಳ್ತೀನಿ. ಸೆಕೆಂಡ್ ಸೆಷನ್ ಅದೇನು ಮಾಡ್ತು, ಸೆಕೆಂಡ್ ಇನ್ನಿಂಗ್ಸಲ್ಲಿ ಒಂದು ಬಿಗ್ ಸ್ಕೋರ್ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ ಸಾಯಿ ಸುರೇಶ್ ಅವರ ಬ್ಯಾಟಿಂದ. ಇದನ್ನೇ ಬಿಗ್ ಸ್ಕೋರಾಗಿ ಕನ್ವರ್ಟ್ ಮಾಡ್ಬೋದಾಗಿತ್ತು. ಬಟ್ ತಲೆಯಲ್ಲಿ ಬುದ್ಧಿರಲ್ಲ ಅಂತ ಕಾಣಿಸುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಎಲಿವೇಟೆಡ್ ಶಾಟ್ ಅಲ್ಲ, IPL ಅಲ್ಲಿ ಎಲಿವೇಟೆಡ್ ಶಾಟ್ಗಳನ್ನ ಹೊಡೆಯೋದಿಲ್ಲ ಇವರು ಸಾಯಿ ಸುರೇಶನು. ಇಲ್ಲೇನು ಕುಡಿಯೋಕೆ ಹೋಗಿದ್ರು ಅಂತ ನನಗಂತೂ ಗೊತ್ತಾಗಲಿಲ್ಲ ಸೀರಿಯಸ್ ಆಗಿ. ಅದು ಫೀಲ್ಡರ್ ಇರೋ ಕಡೆನೇ ಹೊಡೆದಿದ್ದಾರಲ್ಲ ಹೋಗ್ಬಿಟ್ಟು ಕಚ್ಕೊಳೋ ಥರ. ಸೊ ಆ ವಿಕೆಟ್ನ ಕಳ್ಕೊಳ್ತಾ ಇದ್ದಂಗೆ ಪಾಪ ರಿಷಬ್ ಅಂತೂ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಕಾಣಿಸ್ಕೊಂತಿದ್ರು ಮಗ. ಎಷ್ಟು 37 ರನ್ ಹೊಡೆದ್ರು 40+ ಬಾಲ್ಸಿಗೆ. ಸೊ ಅವ್ರು ಇರೋವರೆಗೂ ರನ್ಸ್ ಅವ್ನ ಅಜ್ಜಿಗೆ ಬರ್ತಾನೆ ಇರುತ್ತೆ, ಒಂಥರ ಫ್ಲೋ ಆಗಿ ಬರ್ತಾನೆ ಇರುತ್ತೆ. ಸೊ ಅವ್ರಿಗೆ ಕಾಲಿಗೆ ಬೀಳ್ತಾ ಇದ್ದಂಗೆ ರಿವರ್ಸ್ ಸ್ವೀಪ್ ಹೊಡೆಯೋಕೆ ಹೋಗಿದ್ರು, ಕಾಲಿಗೆ ಬೀಳ್ತು ಬಾಲು. ಸೊ ಬಾಲ್ ಬೀಳ್ತಾ ಇದ್ದಂಗೆ ಇವಾಗ ಸ್ಕ್ಯಾನ್ಸಿಗೆ ಹೋಗಿದ್ದಾರಂತೆ, ಹಾಸ್ಪಿಟಲ್ ಇದ್ದಾರೆ ಅಂತ ಅಪ್ಡೇಟು ಬಂದಿದೆ. ಸೊ ಇವತ್ತು ಆಡ್ತಾರ ಆಡೋದಿಲ್ವ ಅದು ಕೂಡ ಗೊತ್ತಿಲ್ಲ. ಈ ಮ್ಯಾಚ್ನವರು ಮಿಸ್ ಮಾಡ್ಕೊಂಡು ರಿಷಬ್ ಪಂತು ಅಂತಂದರೆ ಅವ್ರಿಗಾಗಿರೋಂಥ ಒಂದು ಕಾಲಿಗೆ ಬಿದ್ದಿರೋಂಥ ಪೆಟ್ಟೇನಿದೆ. LBW ಸಿಕ್ಕಾಪಟ್ಟೆ ಕ್ಲೋಸ್ ಆಗಿ ಬಚಾವಾಗಿದ್ದಾರೆ. ಸ್ವಲ್ಪ ಲೀಡಿಂಗ್ ಎಡ್ಜ್ ಆಗಿತ್ತು, ಅಲ್ಲಿ ಸಿಕ್ಕಾಬಿಡಲ್ಲಿ ಗೊತ್ತಾಯಿತು. ನೋಡೋಣ ಅದೇನಾಗುತ್ತೆ ಅಂತ. ರಿಷಬ್ ಪಂತ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ರಿಷಬ್ ಪಂತ್ ಆಡಿದ್ರೆ ಇವತ್ತು ಸಾಕಾಗಿರುತ್ತೆ ಅಂತ, ಯಾಕಂದರೆ ರನ್ಸ್ ಕೂಡ ಬರೋದು ರಿಷಬ್ ಪಂತ್ ಆಡಿದ್ರೆ. ಓಡೋಕ್ಕಾಗಲ್ವೋ ಅದಂತೂ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಆಡಿದ್ರೆ ಅಗ್ರೆಸಿವ್ ಆಗೇ ಆಡ್ತಾರೆ ನಂತರ ಕಾಣಿಸ್ತದೆ. ಜಾಸ್ತಿ ರನ್ಸ್ಗಳಿಗೆ ನೋಡೋದಿಲ್ಲ, ಅಂದರೆ ಓಡೋದಕ್ಕೆ ನೋಡೋದಿಲ್ಲ.
ಬೌಂಡ್ರೀಸ್ಗಳಿಗೆ ಟಾರ್ಗೆಟ್ ಮಾಡ್ತಾರೆ ಇನ್ ಕೇಸ್ ಆಡಿದ್ರು ಅಂತ ಅಂದರೆ. ಸೊ ಅವ್ರು ಆಡೋ ಥರ ಆಗಲಿ ಅಂತ ಅಂದ್ಕೊಳ್ಳಿ. ಹಾಸ್ಪಿಟಲ್ ಸ್ಕ್ಯಾನ್ಸಿಗೆ ಹೋಗಿತ್ತಂತೆ, ಇನ್ನು ಅದು ಏನಾಗಿದ್ವು, ಫ್ರ್ಯಾಕ್ಚರ್ ಆಗಿದ್ದು ಏನಾಗಿದೆಯೋ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಪೇನಲ್ಲಿದ್ದರು ಆ್ಯಂಡ್ ಬ್ಲಡ್ಡು ಕೂಡ ಸ್ವಲ್ಪ ಬಂದಿತ್ತು. ಇವಾಗ 19 ಆಡ್ತಾ ಇದ್ದಾರೆ ರವೀಂದ್ರ ಜಡೇಜಾ ಜೊತೆಗೆ ಶಾರ್ದುಲ್ ಠಾಕೂರ್, ಇಬ್ಬರು ಕೂಡ ಚೆನ್ನಾಗಿ ಕಾಣಿಸ್ಕೊಂತಿದ್ರೆ. ನೋಡೋಣ, ಎನಿಥಿಂಗ್ ಅಬೌವ್ 350-400 ಹೋಯಿತು ಅಂತಂದರೆ ಒಳ್ಳೆ ಸ್ಕೋರ್ನ ಮ್ಯಾಂಚೆಸ್ಟ್ರಲ್ಲಿ. ನೋಡೋಣ ಅದೇನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.